ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಜೀರ್ಣಾಂಗ ಕ್ರಿಯೆ ಸಮಸ್ಯೆಗೆ ಕಾರಣ ಏನು, ಜೊತೆಗೆ ರೇಖೆ ಚಿಕಿತ್ಸೆಯಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ ಅನ್ನೋದಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ರೇಖೆ ತಜ್ಞ ವೈದ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನಾನು ಆಗಲೇ ಹೇಳ್ತಾ ಇದ್ದಾಗೆ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಜೀರ್ಣಾಂಗ ಸಮಸ್ಯೆಗೆ ಕಾರಣಗಳನ್ನು ತಿಳಿಸ್ತಾ ಹೋಗೋದಾದ್ರೆ ಮೇಡಮ್, ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮೊದಲನೇದಾಗಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಗಾದೆ ಮಾತೆ ಹೇಳುತ್ತೆ. ಪ್ರಾಪರ್ ಡಯಟ್ ಅನ್ನೋದು ಇರಬೇಕು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಡಯಟ್ ಇರುತ್ತೆ. ಈಗ ನೀವೇನೋ ತಿಂದ್ರಿ ಅಂತ ನಾನು ತಿಂದರೆ ಅದು ನನಗೆ ಒಗ್ದೇ ಹೋಗ್ಬೋದು, ಆಯಿತಾ? ಪ್ರತಿಯೊಬ್ಬರು ಡಯಟನ್ನು ಪ್ರಾಪರಾಗಿ ಫಾಲೋ ಮಾಡಬೇಕು. ನಮಗೆ ಯಾವುದು ಅಲರ್ಜಿಕ್ ಇರುತ್ತೆ ಅಂಥ ಫುಡ್ಗಳನ್ನು ಬಿಡ್ತಾ ಬರಬೇಕು. ಎಷ್ಟೋ ಜನಕ್ಕೆ ಹಾಲು ಜೀರ್ಣ ಆಗಲ್ಲ, ಅಂಥವ್ರು ಹಾಲು ಐಟಮ್ಗಳನ್ನ ತಗೊಳ್ಬಾರ್ದು. ಆವಾಗ ಈ IBS ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಕೆಲವ್ರಿಗೆ ಗ್ಲೂಟನ್ ಅಲರ್ಜಿ ಇರುತ್ತೆ, ಕೆಲವ್ರಿಗೆ ಶುಗರ್ ಅಲರ್ಜಿ ಇರುತ್ತೆ, ಬದನೆಕಾಯಿ ಅಲರ್ಜಿ ಇರುತ್ತೆ, ಟೊಮೆಟೊ ಅಲರ್ಜಿ ಇರುತ್ತೆ. ಸೊ ಆ ವಸ್ತುವನ್ನು ತಿಂದಾಗ ಯಾವಾಗ ನಮಗೆ ಬಾಧಕ ಆಗುತ್ತೆ ಅಂಥ ಆಹಾರಗಳನ್ನು ನಾವು ಬಿಡ್ತಾ ಬರಬೇಕು. ರೇಖೆನಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತಗೊಂಡಾಗ ನಮಗೆ ಔಷಧಿದ ಅಗತ್ಯನೇ ಬರೋದಿಲ್ಲ. ಯಾವಾಗ ನಾವು ಪಥ್ಯವನ್ನು ಮೇಂಟೈನ್ ಮಾಡೋದಿಲ್ಲ ಆವಾಗ ಔಷಧಿ ತೊಗೊಂಡ್ರೂ ಔಷಧಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಓಕೆನಾ? ಹಾಗಾಗಿ ಆಹಾರ ತೊಗೊಳ್ಲಿಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ತೊಗೊಳ್ಬೇಕು, ವೆದರ್ ದಿಸ್ ಫುಡ್ ಈಸ್ ಗುಡ್ ಫಾರ್ ಮಿ ಆರ್ ನಾಟ್ ಅಂತ ಹೇಳಿ. ಓಕೆ, ಸಿಕ್ತು ಅಂತ ಕಣ್ಣಿಗೆ ಕಂಡಿದ್ದೆಲ್ಲ ತಿಂತಾ ಬಂದರೆ ಡೆಫಿನೆಟಾಗಿ ಬಾಡಿ ಅದ್ರ ತಕ್ಕನಂಗೆ ರಿಯಾಕ್ಟ್ ಮಾಡೋದು. ಸೊ ಡಯಟ್ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದರೂ ತೊಂದರೆಗಳು ಬರ್ತಾ ಇದೆ ಅಂತ ಅಂದಾಗ ನೆಕ್ಸ್ಟ್ ಯಾವುದು ಸಮಸ್ಯೆ ಅಂತ ನಾವು ದೀರ್ಘವಾಗಿ ನೋಡಬೇಕಾಗತ್ತೆ. ಸೊ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಎಲ್ಲ ಸ್ಟ್ರೆಸ್ಸನ್ನ ಅನುಭವಿಸ್ತಾ ಇದ್ದಾರೆ. ಗಂಡ ಹೆಂಡತಿ ಜಗಳ ಇರ್ಬೋದು, ಓದೋ ಪ್ರೆಷರ್ಸ್ ಇರ್ಬೋದು, ಆಫೀಸ್ನಲ್ಲಿ ಜಾಬ್ ಪ್ರೆಷರ್ಸ್ ಇರ್ಬೋದು, ಜೀವನದಲ್ಲಿ ನಾನು ಒಳ್ಳೆ ಒಂದು ಮಟ್ಟಕ್ಕೆ ಬರಬೇಕು ಅನ್ನೋದು, ಫೈನಾನ್ಷಿಯಲ್ ಪ್ರೆಷರ್ಸ್, ಈ ರೀತಿ ಮನುಷ್ಯ ಹಲವಾರು ಪ್ರೆಷರ್ಗಳಿಗೆ ಒಳಗಾಗ್ತಾ ಇದ್ದಾನೆ. ಸೊ ಈ ರೀತಿ ಪ್ರೆಷರ್ಗಳಿಗೆ ಒಳಗಾದಾಗ ಮಾನಸಿಕವಾಗಿ ನಾವು ಕುಗ್ತಾ ಬರ್ತೀವಿ. ಓಕೆ, ಸೊ ಮಾನಸಿಕವಾಗಿ ಯಾವಾಗ ಕುಗ್ತಾ ಬರ್ತೀವಿ ಆಹಾರದ ಕಡೆ ನಮಗೆ ಗಮನ ಬರಲ್ಲ. ಆಗೇನು ಮಾಡ್ತೀವಿ, ಜಂಕ್ ಫುಡ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಆವಾಗ ಏನಾಗುತ್ತೆ, ನಾವು ಸರಿಯಾದ ಒಂದು ಆಹಾರ ಕ್ರಮವನ್ನು ಅನುಸರಿಸೋದಿಲ್ಲ. ಇದರಿಂದನೂ ಡೈಜೆಸ್ಟಿವ್ ಡಿಸಾರ್ಡರ್ಸು ಉಂಟಾಗುತ್ತೆ. ಇದು ಬಿಟ್ಟರೆ ನಮಗೆ 3 ಚಕ್ರಗಳು ಬಹಳ ಇಂಪಾರ್ಟೆಂಟು: ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ ಮತ್ತು ಮಣಿಪುರ ಚಕ್ರ ಅಂಥೇಳಿ. ಈ ಮೂಲಾಧಾರ ಚಕ್ರ ನಮ್ಮ ಅಂಗಾಂಗಗಳಿಗೆ ಸ್ಟ್ರೆಂತನ್ನು ಕೊಡುತ್ತೆ, ಸ್ಟ್ಯಾಮಿನವನ್ನು ಕೊಡುತ್ತೆ. ಓಕೆ, ಜೀರ್ಣಾಂಗಗಳು ಬಹಳ ಬಲಿಷ್ಠವಾಗಿರೋ ಹಾಗೆ, ಗಟ್ ಅಂತ ಹೇಳ್ತಾರೆ ನೋಡಿ, ಗಟ್ ಫೀಲಿಂಗ್ ಅಂತ. ಓಕೆ, ಕರಳು ಬಹಳ ಸ್ಟ್ರಾಂಗ್ ಆಗಿರಲಿಕ್ಕೆ ಎನರ್ಜಿನ ಕೊಡುತ್ತೆ ಮೂಲಾಧಾರ ಚಕ್ರ. ಅದೇ ಥರ ನಾವು ನೀರು ಚೆನ್ನಾಗಿ ತಗೊಳ್ಬೇಕಾಗತ್ತೆ. ಈಗ ಮಿಕ್ಸಿನಲ್ಲಿ ನೀವು ಗಟ್ಟಿಯಾಗಿ ಹಾಕ್ಬಿಟ್ರೆ ಮಿಕ್ಸಿ ರೊಟೇಟ್ ಆಗಲ್ಲ, ಒದ್ಲಾಡುತ್ತೆ ನೋಡಿ. ನೀರು ಹಾಕಿದ್ರೆ ಈಸಿಯಾಗಿ ಮೂವ್ ಆಗುತ್ತೆ. ಅದೇ ಥರನೇ ನಮ್ಮ ಜೀರ್ಣಾಂಗದಲ್ಲಿನೂ ನೀರು ಸರಿಯಾಗಿ ತಗೊಳ್ಬೇಕು. ನಾವು ನೀರು ಕಡಿಮೆ ಆದಾಗಲೂ ಸರಿಯಾಗಿ ಡೈಜೆಷನ್ ಆಗಲ್ಲ. ಆವಾಗ ಕರಳು ಆಹಾರವನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡೋದಿಲ್ಲ. ಇದರಿಂದನೂ ಜೀರ್ಣಾಂಗದ ವ್ಯವಸ್ಥೆ ಹಾಳಾಗ್ತಾ ಹೋಗುತ್ತೆ. ಕಾನ್ಸ್ಟಿಪೇಷನ್ನು ಅದಕ್ಕೆ ಆಗೋದು. ಓಕೆ, ಸೊ ನೀರನ್ನು ಚೆನ್ನಾಗಿ ತಗೊಳ್ಳೋದ್ರಿಂದನೂ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಣಿಪುರ ಚಕ್ರ, ಇದು ಅಗ್ನಿ ತತ್ವವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಹೇಗೆ ಸ್ಕೂಟರು ಫ್ಯೂಯಲ್ ಯಾವುದು, ಪೆಟ್ರೋಲ್ ಇದ್ದರೆ ಗಾಡಿ ಓಡುತ್ತೆ, ಅದೇ ಥರ ನಾವು ಈ ಅಗ್ನಿ ಅಂಶ ಪ್ರಾಪರಾಗಿ ಇರಬೇಕು ಅಂದರೆ ಟೈಮ್ಗೆ ಕರೆಕ್ಟಾಗಿ ನಾವು ಊಟ ಮಾಡಬೇಕಾಗತ್ತೆ. ಯಾವಾಗ ಊಟವನ್ನು ಸ್ಕಿಪ್ ಮಾಡ್ತಾ ಹೋಗ್ತೀವಿ ಈ ಅಗ್ನಿನಲ್ಲಿ ದೋಷ ಅನ್ನೋದು ಉಂಟಾಗುತ್ತೆ. ಓಕೆನಾ? ಅದನ್ನೇ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತೆಲ್ಲ ಹೇಳ್ತಾರೆ. ಸೊ ಆದಷ್ಟು ನಾವು ಟೈಮ್ ಸರಿಯಾಗಿ ಕರೆಕ್ಟಾಗಿ ತಿನ್ನೋದನ್ನು ಹ್ಯಾಬಿಟ್ ಮಾಡ್ಕೊಳ್ಬೇಕು, ಸ್ಕಿಪ್ ಮಾಡಬಾರ್ದು. ಎಷ್ಟೋ ಜನ ಡಯಟ್ ಹೆಸರಲ್ಲಿ ಏನೇನೋ ರೀತಿಯಲ್ಲಿ ಉಪವಾಸ ಇರ್ತಾರೆ, ಅದೆಲ್ಲ ತಪ್ಪು. ಪ್ರಾಪರ್ ಡಯಟಿಷಿಯನ್ನ ಕನ್ಸಲ್ಟ್ ಮಾಡಿ ಯಾವ ರೀತಿ ಆಹಾರ ತೊಗೊಂಡ್ರೆ ಅವ್ರಿಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು. ಆವಾಗ ಡೈಜೆಷನ್ ಡಿಸಾರ್ಡರ್ ಪ್ರಾಬ್ಲಮ್ಸು ಬರೋದಿಲ್ಲ. ಓಕೆ, ಇದು ಬಿಟ್ಟರೆ ಹೆಚ್ಚಾಗಿ ನಾವು ಎಮೋಷನ್ನಲ್ಲಿ ವೇರಿಯೇಷನ್ಸ್ ಆದಾಗ, ಸಪೋಸ್ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮನೆಯಲ್ಲಿ ನಮಗೆ ಪ್ರೀತಿ ಪಾತ್ರರಾದವ್ರು ಯಾರೋ ಸತ್ತೋದ್ರು ಅಂತ ಇಟ್ಕೊಳ್ಳಿ, ಹಾರ್ಟಿಗೆ ಬಹಳ ಎಫೆಕ್ಟ್ ಆಗ್ತದೆ.
ಹಾರ್ಟ್ ಚಕ್ರ ಪಕ್ಕನೇ ಮಣಿಪುರ ಚಕ್ರ ಇರೋದ್ರಿಂದ ನಾವು ದುಃಖದಲ್ಲಿ ಇದ್ದಾಗ, ಬಹಳ ದುಃಖದಲ್ಲಿ ಇದ್ದಾಗ ಆಹಾರ ಸೇರೋದಿಲ್ಲ ನಮಗೆ. ಸೊ ಈ ರೀತಿ ಎಷ್ಟೋ ದುಃಖಗಳನ್ನು ನಾವು ಅನುಭವಿಸ್ತಾ ಹೋಗ್ತೀವಿ. ಓವರ್ ಎ ಪೀರಿಯಡ್ ಅದು ಜೀರ್ಣಾಂಗದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಅಂದರೆ ನಾವು ಏನೇ ತಿಂದರೂ ಡೈಜೆಷನ್ ಆಗಲ್ಲ, ಲೂಸ್ ಮೋಷನ್ ಆಗುತ್ತೆ, ಇಲ್ಲ ವಾಮಿಟ್ ಆಗುತ್ತೆ, ರಿಗರ್ಜಿಟೇಷನ್ಗಳಾಗತ್ತೆ. ಸೊ ಇದೆಲ್ಲ ಹಿಡನ್ ಎಮೋಷನ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಎಮೋಷನ್ಸ್ನ ನಾವು ಪ್ಯೂರಿಫೈ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಆವಾಗ ಅವ್ರಿಗೆ ಊಟ ಸೇರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬಹಳ ಸ್ಟ್ರೆಸ್ಸಿಗೆ, ಪ್ರೊಲಾಂಗ್ಡ್ ಸ್ಟ್ರೆಸ್ಸಿಗೆ ಒಳಗಾಗಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೋಗಿ ಗಡ್ಬಡ್ ಆದಾಗ ಹೊಟ್ಟೆನಲ್ಲಿ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ತೊಗೊಂಡ್ರೂ ಸ್ವಲ್ಪ ದಿನ ಆರಾಮಾಗಿರುತ್ತೆ, ಮತ್ತೆ ಅವರಿಗೆ ಅದೇ ಪ್ರಾಬ್ಲಮ್ ವಾಪಸ್ ರಿಟರ್ನ್ ಬರುತ್ತೆ. ಮತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಮತ್ತೆ ಅದೇ ಪ್ರಾಬ್ಲಮ್. ಸೊ ಆ ಥರ ಇದ್ದಾಗ ಫಸ್ಟು ನಾವು ಅವ್ರಿಗೆ ಬ್ಯಾಕ್ ಹಾರ್ಟ್ ಚಕ್ರದಲ್ಲಿ ಎಮೋಷನ್ಸ್ ಏನು ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ಸೈಕಿಕ್ ಸರ್ಜರಿ ಮೂಲಕ ರಿಮೂವ್ ಮಾಡ್ತಾ ಹೋಗ್ತೀವಿ. ಸೊ ಎಮೋಷನ್ಸ್ ಯಾವಾಗ ಫ್ಲಶ್ ಔಟ್ ಆಗುತ್ತೆ, ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎನರ್ಜಿ ಅನ್ನೋದು ಸಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ರು ಏನೇ ತಿಂದ್ರೂ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಈಗ ವಯಸ್ಸಾಗಿರೋರಲ್ಲಿ ತೊಗೊಂಡ್ರೆ ಅವ್ರದ್ದು ಶರೀರ ಆಲ್ರೆಡಿ ಜೀರ್ಣ ಆಗಿಬಿಟ್ಟಿರುತ್ತೆ, ಸ್ಟ್ಯಾಮಿನಾ ಇರೋದಿಲ್ಲ. ಸೊ ವಯಸ್ಸಾಗಿರೋರು ಬಂದಾಗ ಏನು ಮಾಡಬೇಕು ಅಂದರೆ ನಾವು ಅವ್ರ ಫಿಸಿಕಲ್ ಬಾಡಿಗೆ ಮತ್ತು ಆರ್ಗನ್ಸ್ಗೆ, ಡೈಜೆಸ್ಟಿವ್ ಆರ್ಗನ್ಸ್ಗೆ ರೇಖಿ ಶಕ್ತಿಯನ್ನು ಕೊಡ್ತಾ ಹೋಗ್ತೀವಿ. ರೇಖಿ ಶಕ್ತಿ ಆರ್ಗನ್ಸ್ಗೆ ಕೊಡ್ತಾ ಹೋದಾಗ ಏನಾಗುತ್ತೆ, ಅವರಲ್ಲಿ ಪ್ರಾಣಶಕ್ತಿ ಡಿಫಿಷಿಯನ್ಸಿ ಏನಿರುತ್ತೆ ಅದು ರೀಫಿಲ್ ಆಗ್ತಾ ಹೋಗುತ್ತೆ. ರೀಫಿಲ್ ಆಗ್ತಾ ಹೋಗೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಎನರ್ಜಿ ಬರುತ್ತೆ. ಇದರಿಂದ ಮತ್ತೆ ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಚಿಕ್ಕ ಮಕ್ಕಳಲ್ಲಿ ತೊಗೊಂಡ್ರೆ ದೊಡ್ಡವರು ಜಗಳ ಆಡೋದು ಮಾಡೋದು ಮಕ್ಕಳು ನೋಡ್ತಾರಲ್ಲ, ಅಥವಾ ಯಾವುದನ್ನ ಭಯವಾಗಿರೋಂಥ ಥಿಂಗ್ಸ್ ನೋಡ್ತಾರೆ. ಮಕ್ಕಳು ಹೇಳ್ಕೊಳ್ಳೋಕ್ಕೆ ಬರಲ್ಲ ಅವ್ರಿಗೆ, ಇಂಥ ಪ್ರಾಬ್ಲಮ್ ಆಯಿತು ಅಂತ ಕೆಲವು ಮಕ್ಕಳು ಯಾರ ಹತ್ರನೂ ಹೇಳಲ್ಲ, ಶಾಕ್ಗೆ ಏನಾದರೂ ಒಳಗಾದ್ರೆ ಹಾಗೇ ಇರ್ತಾರೆ ಅವರು. ಸೊ ಆ ಥರ ಟೈಮಲ್ಲಿ ಆ ಒಂದು ಶಾಕು ಸಿಂಪ್ಟಮ್ ಆಗಿ ಮಕ್ಕಳಿಗೆ ಡೈಜೆಸ್ಟಿವ್ ಡಿಸಾರ್ಡರ್ಸು ಆಗುತ್ತೆ. ಸಡನ್ನಾಗಿ ವಾಮಿಟ್ ಆಗೋದು, ಜ್ವರ ಬಂದಂಗೆ ಆಗೋದು, ಬೇದಿ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ ಅಷ್ಟೇ, ಮಗುಗೆ ಏನೋ ಮಾನಸಿಕವಾಗಿ ತೊಂದರೆ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಅಂಥ ಮಕ್ಕಳಿಗೆ ರೇಖಿ ಮಾಡಿದ್ರೆ ರೇಖಿ ಬಹಳ ಸೂದಿಂಗ್ ಎನರ್ಜಿ, ಮನಸ್ಸನ್ನು ಸಮಾಧಾನ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಮಗು ಆ ಶಾಕ್ನಿಂದ ಚೇತರಿಸ್ಕೊಳ್ಳುತ್ತೆ, ಚೆನ್ನಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಬಿಟ್ಟರೆ ಕೆಲವೊಂದು ದೃಷ್ಟಿಗಳು ಆದಾಗ ನೋಡಿ, ನಮ್ಮಲ್ಲಿ ಹೇಳ್ತಾರೆ ಯಾರ ಮುಂದೆ ತಿನ್ನಬಾರ್ದು, ಹಾಗೆ ಆಕಾಶ ತೋರಿಸ್ಕೊಂಡು ತಿನ್ನಬಾರ್ದು ಅಂತ ಹೇಳಿ. ಇದೆಲ್ಲ ಯಾಕೆ ಅಂತಂದರೆ ಬೇರೆಯವರು ದೃಷ್ಟಿ ನಾವು ತಿನ್ನೋವಾಗ ಬಿದ್ದಾಗಲೂ ಅದು ನಮ್ಮ ಸೋಲಾರ್ ಪ್ಲೆಕ್ಸಸ್ನ ಅಫೆಕ್ಟ್ ಮಾಡುತ್ತೆ. ಈ ದೃಷ್ಟಿಗೆ ಫಸ್ಟ್ ಅಫೆಕ್ಟ್ ಆಗೋ ಚಕ್ರ ಅಂದರೆ ಮಣಿಪುರ ಚಕ್ರ. ಹಾಗಾಗಿ ಅದರಿಂದನೂ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗುತ್ತೆ. ಓಕೆ, ಸೊ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ರೇಖಿ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿರೋರು ಮಾತನಾಡಿದ್ದಾರೆ. ಹಾಗಾದರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಪದ್ಮಾವತಿ ಅಂತ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು SR ನಗರ ಬೆಂಗಳೂರಿಂದ. ಏನ್ ತೊಂದರೆ ಇತ್ತು ನಿಮ್ಗೆ? ನನಗೆ ಅಸಿಡಿಟಿ ಜಾಸ್ತಿ ಆಗ್ಬಿಟ್ಟು ಅರ್ಥರೈಟಿಸ್ ಇಂದ ತುಂಬಾ ಕಷ್ಟ ಪಡ್ತಾ ಇದ್ದೆ. ಸರಿ, ನನಗೆ ಈ ಟಿವಿ ಪ್ರೋಗ್ರಾಮ್ ನೋಡಿ ತುಂಬಾ ಇಷ್ಟ ಆಗಿ ನಾನು ಈ ಕಾರ್ಯಕ್ರಮಕ್ಕೆ ಬರೋಣ, ನೋಡೋಣ ಅಂತ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಬಂದೆ. ಬಂದಾಗ ಫಸ್ಟ್ ಡೇ ನನಗೇನು ಅಷ್ಟು ಅರ್ಥ ಆಗ್ಲಿಲ್ಲ. ಆಮೇಲೆ ಈಗ ಕ್ಲಾಸ್ ಆದ್ಮೇಲೆ ನಾನು ಕೋರ್ಸ್ ತಗೊಂಡ್ಮೇಲೆ ಸ್ವಲ್ಪ ನನಗೆ ಆರೋಗ್ಯದಲ್ಲಿ ಚೇತರಿಕೆ ಬಂತು. ಎಲ್ಲ 2 ದಿವಸದಿಂದ ನೀವು ಇಲ್ಲಿ ಟ್ರೀಟ್ಮೆಂಟ್ ಬರ್ತಿದ್ದೀರಲ್ಲ, ಸೈಕಿಕ್ ಸರ್ಜರಿ ಮತ್ತೆ ರೇಖಿ ಟ್ರೀಟ್ಮೆಂಟ್, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಮೇಡಮ್. ನನಗೆ ಎಷ್ಟು 80% ರಿಲೀಫ್ ಸಿಕ್ಕಿದೆ. ಇನ್ನ ಕೋರ್ಸ್ ತಗೊಂತೀನಿ ನಾನು. ಅದಾದ್ಮೇಲೆ ರೇಖಿ ಕ್ಲಾಸ್ ಬಗ್ಗೆ ಹೇಗೆ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದೆ, ಒಂಥರ ಹೊಸ ಡಿಫ್ರೆಂಟ್ ಆಗಿದೆ ಇದು. ನನಗೆ ಎಲ್ಲೂ ಈ ತರ ಅನುಭವ ನನ್ಗೆ ಆಗಿರ್ಲಿಲ್ಲ. ಒಂದು ಒಳ್ಳೆ ಎಕ್ಸಲೆಂಟ್ ರೇಖಿ ಕ್ಲಾಸ್. ಥ್ಯಾಂಕ್ ಯು. ನಾನು ಇಲ್ಲಿ ಟ್ರೀಟ್ಮೆಂಟ್ ಬಂದಾಗಿಂದ ಸುಪ್ರೀಂ ರೇ ಹೀಲಿಂಗ್ಗೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಅದೆಲ್ಲ ಇವಾಗ ಕಡಿಮೆ ಆಗಿದೆ. ಆಮೇಲೆ ವೆಯ್ಟು ಜಾಸ್ತಿ ಆಗಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಇತ್ತು, ಇವಾಗೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಇಲ್ಲಿ ಬಂದಾಗಿಂದ ಮನಸ್ಸೆಲ್ಲ ಇದು ಕಾಮಾಗಿ ಅನಿಸ್ತಾ ಇದೆ. ಮುಂಚೆ ನಾನು 100 kg ಇದ್ದೆ, ಇಲ್ಲಿ ಬಂದಾದ್ಮೇಲೆ ಟ್ರೀಟ್ಮೆಂಟ್ ತೊಗೊಂಡಾಗಿದ್ದಾನು 5 kg ರೆಡ್ಯೂಸ್ ಆಗಿದ್ದೀನಿ. ನಾನು 21 days ಟ್ರೀಟ್ಮೆಂಟ್ ತೊಗೊಂಡೆ.
21 ಡೇಸ್ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಇವಾಗ ಇಷ್ಟು ಬೆಟರ್ ಅನ್ನಿಸ್ತಾ ಇದೆ. ಬರೀ ರೇಖಿನಲ್ಲಿನೇ ವಿತೌಟ್ ಡಯಟ್ ಅಂಡ್ ಎಕ್ಸರ್ಸೈಸ್ 5 kg ರೆಡ್ಯೂಸ್ ಆಗಿದ್ದೀನಿ. ನನ್ನ ಹೆಸರು ಹಾಲಯ್ಯ ಸುರಡಿ ಮಠ ಅಂತೇಳಿ. ನಾವು ಗದಗ ಜಿಲ್ಲಾ ಶಿರಗಟ್ಟಿ ತಾಲೂಕು ಸಾಸ್ವಾಡದಿಂದ ಬಂದಿದ್ದೀವಿ. ನನಗೆ ಅಸಿಡಿಟಿ ಭಾಳ ಪ್ರಾಬ್ಲಮ್ಮು, ಆಮೇಲೆ ಬ್ಯಾಕ್ ಪೇನ್ ಭಾಳ ಪ್ರಾಬ್ಲಮ್ ಇತ್ತು. ನಾನು ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಡೇನ ಸ್ವಲ್ಪ ನನಗೆ ಒಳ್ಳೇದನಿಸ್ತು. ಆಮೇಲೆ 2 ದಿನ ಟ್ರೀಟ್ಮೆಂಟ್ ಮೇಲೆ ತೊಗೊಂಡ್ಮೇಲೆ ನನಗೆ ಭಾಳ ಆರಾಮ ಅನಿಸ್ತು. ಹೀಗಾಗಿ ನಾನು ಇದನ್ನು ನಂಬಿ ಇನ್ನೂ ಯಾರು ಬರೋದ್ರೆ ಈ ಚಿಕಿತ್ಸೆ ತೊಗೊಳಕ್ಕೆ ಬರ್ಬೋದು ಅಂತ ಅನಿಸಿಕೆ ನನ್ನ ಮನದಲ್ಲಿ ಇದೆ. ಹೀಗಾಗಿ ಎಲ್ಲರಿಗೂ ಹೇಳ್ತೇನೆ, ನಾನು ಇದರಿಂದ ಯಾವ ರೀತಿಯ ತೊಂದರೆಗಳಿಲ್ಲ. ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂಡು ದವಾಖಾನೆ ಇದು ಅಡ್ಡಾಡೋಕ್ಕಿಂತ ಇಲ್ಲಿ ಬಂದು ಚಿಕಿತ್ಸೆ ತೊಗೊಳೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ, ಆಮೇಲೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದು ಎಲ್ಲರಿಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಎಡಂಗಾಲೂರಿ ಜಾಸ್ತಿ ಇತ್ತು, ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ವಿ. ಅವ್ರು ಏನೇನೋ ಪಿಲ್ಸ್ಗಳೆಲ್ಲ ಬರ್ಕೊಟ್ರು, ಆದರೂ ವಾಸಿ ಆಗಲಿಲ್ಲ. ಆದ್ಮೇಲೆ ಇಲ್ಲಿಗೆ ಬಂದ ಮೇಲೆ 3 ತಿಂಗಳಾದ ಮೇಲೆ ಸ್ವಲ್ಪ ಮೊದಲು ನಿದ್ದೆ ಹಸಿವು ಎಲ್ಲ ಬರ್ತಾ ಇದೆ, ಚೆನ್ನಾಗಾಗ್ತಾ ಇದೆ. ಮೊದ್ಲೇ ನಿದ್ದೆ ಹಶ್ವಾಗ್ತಾ ಇರ್ಲಿಲ್ಲ, ಮುಂಚೆ ಹಶ್ವಾಗ್ತಿರ್ಲಿಲ್ಲ, ಹಸಿವಾಗ್ತಿರ್ಲಿಲ್ಲ. ಮೊದಲು ನಿದ್ದೆ ಬರ್ತಾ ಇರ್ಲಿಲ್ಲ. ಇವಾಗ ನಿದ್ದೆ ಹಸಿವು ಚೆನ್ನಾಗಿದೆ, ಬರ್ತಾ ಇದೆ. ಕ್ಯಾಲೋರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಓಕೆ, ನಿದ್ದೆ ಮೊದ್ಲಿಗಿನ ಚೆನ್ನಾಗಿ ಬರ್ತಾ ಇದೆ. ಈಗ ನಿದ್ದೆ ಹಸಿವು ಚೆನ್ನಾಗಿ ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಶ್ರೀಮತಿ ವಿಜಯಲಕ್ಷ್ಮಿ ಅವರ ಹತ್ರ ರೇಖಿ ಡಿಗ್ರಿ 1 ಡಿಗ್ರಿ 2 ನಾನು ಕಲ್ತ್ಕೊಂಡಿದ್ದೀನಿ. ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆ ತಗೊಳೋದಕ್ಕಿಂತ ಮುಂಚೆ, ರೇಖೆ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ತುಂಬಾನೇ ಸಮಸ್ಯೆಗಳಿತ್ತು. ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಿತ್ತು. ಈಗ ರೇಖಿ ದೀಕ್ಷೆಯನ್ನು ತಗೊಂಡು ರೇಖಿ ವಿದ್ಯೆಯನ್ನ ಕಲಿತು ನಾನು ಅಭ್ಯಾಸ ಮಾಡ್ತಾ ಅದನ್ನ ನಮ್ಮ ಮನೆಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಮನೆಯ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಉತ್ತಮ ಆಗ್ತಾ ಹೋಗ್ತಾ ಇದೆ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್, ಧನ್ಯವಾದಗಳು. ನಾನು ಬಸವೇಶ್ವರದಿಂದ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮೀದೇವಿ. ನಾನು ಮುಂಚೆ ಎಲ್ಲ ಆರಾಮಾಗಿ ಇದು ಏನು ಸೇರ್ತಾ ಇರಲಿಲ್ಲ, ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದು ಏನೂ ಆಗಲಿಲ್ಲ ನನಗೆ. ಇಲ್ಲಿ ಬಂದ ಮೇಲೆ ನಾನು ಆರಾಮಾಗಿ ಎಲ್ಲ ಹೊಟ್ಟೆ ನೋವು ಇದು ಏನೂ ಇಲ್ಲ, ಆರಾಮಾಗಿದ್ದೀನಿ. ಓಕೆ, ಮುಂಚೆ ನಿಮ್ಗೆ ಏನು ತೊಂದರೆ ಇತ್ತು? ಮುಂಚೆ ಏನು ಹಣ್ಣು ಹಂಪಲು ಏನು ತಿನ್ನೋಕ್ಕಾಗ್ತಾಯಿಲ್ಲ, ತೊಂದರೆ ಇತ್ತು. ಹೊಟ್ಟೆ ನೋವಿತ್ತು, ಸ್ವಲ್ಪ ಶೀತ ಆಗ್ತಾಯಿತ್ತು, ಸ್ವಲ್ಪ ಬೆನ್ನೋವು ಇತ್ತು. ಅದೆಲ್ಲ ಇವಾಗ ಆರಾಮಾಗಿ. ಸುಸ್ತೆಲ್ಲ ಹೇಗಿದೆ? ಸುಸ್ತು ಕಡಿಮೆ ಆಗಿದೆ, ಸುಸ್ತಿಲ್ಲ ಇವಾಗ. ಓಕೆ, ಏನು ತಿಂದರೂ ಜೀರ್ಣ ಎಲ್ಲ ಜೀರ್ಣ ಆಗುತ್ತೆ ಇವಾಗ. ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು ಮ್ಯಾಮ್? ಮಾನಸಿಕ ಒತ್ತಡಗಳಿತ್ತು, ಸುಮಾರು ಸಮಸ್ಯೆಗಳಿತ್ತು, ಮರುವಿತ್ತು, ಆಮೇಲೆ ಬ್ಲಡ್ ಪ್ರೆಷರ್ ಹೈ ಇತ್ತು ಮೇಡಮ್. ಓಕೆ, ರೇಖಿ ಚಿಕಿತ್ಸೆ ನೀವು 5 ಸಿಟ್ಟಿಂಗ್ ಆಗಿದೆ, ಈಗ ಹೇಗೆ ಅನಿಸ್ತಿದೆ ಮ್ಯಾಮ್? ತುಂಬ ಚೆನ್ನಾಗಿದೆ ಮೇಡಮ್, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಮಾಧಾನವಾಗಿದ್ದೀನಿ. ಯಾವ ರೀತಿ ಹೇಳಬೇಕು ಆ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಯಾವುದೋ ರೂಪದಲ್ಲಿ ದೇವತೆಯಾಗಿ ಬಂದರು. ನಾನು TV ಪ್ರೋಗ್ರಾಮ್ ನೋಡ್ಕೊಂಡು ಬಂದಿದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದೆ, ಇಮಿಡಿಯೇಟ್ ಫೋನ್ ಮಾಡಿದೆ, ಬಂದ್ಬಿಟ್ಟೆ ಮೇಡಮ್. ಓಕೆ, ರೇಖಿ ಚಿಕಿತ್ಸೆ ಆದಮೇಲೆ ಹೆಂಗೆ ಫೀಲ್ ಆಗ್ತದೆ? ಏನೇನು ಡಿಫ್ರೆನ್ಸಸ್ ನೋಡಿದ್ರಿ ಮೇಡಮ್? ಇಲ್ಲಿಗೆ ಬರೋಕ್ಕೆ ಮುಂಚೆ ನನಗೆ ರಾತ್ರಿ 9 ಗಂಟೆಗೆ ಊಟ ಮಾಡಿದ್ಮೇಲೆ ಮತ್ತೆ ಹಶ್ವಾಗೋದು, ಏನಾದರೂ ಒಂದು ತಿನ್ನಲೇಬೇಕು ಅನ್ನಿಸ್ತಿತ್ತು. ಇಲ್ಲಿಗೆ ಬಂದ ಮೇಲೆ 2 ದಿನದಲ್ಲಿ, ಮೊದಲನೇ ದಿನ ತಿನ್ನಲೇಬೇಕು ಅನ್ನಿಸಿಲ್ಲ, ಮೊದಲನೇ ದಿನ ಅಂತೂ ದೇಹ ಹತ್ತಿ ಆದಂಗೆ ಆಗಿದಂತೂ 100% ಸತ್ಯ. ಹೂವು ಆದಂಗೆ ಆಯಿತು ನನ್ನ ದೇಹ. 2ನೇ ದಿನ ರಾತ್ರಿ ಏನು ನಾನು ತಿನ್ನಬೇಕು ಅಂತ ಹಪತಪಿಸಿದ್ನೋ ಅದು ಯಾವುದೂ ಇಲ್ಲ ಮೇಡಮ್, ಅಷ್ಟು ಚೆನ್ನಾಗಾಯಿತು. ಅದು ಹೇಗಾಯಿತು ನನಗೆ ಹೇಳಕ್ಕೆ ಬರಲ್ಲ, ಅದು ನಾನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಮರುವಿನ ಸಮಸ್ಯೆ? ಮರವಂತೂ ಇಲ್ಲವೇ ಇಲ್ಲ ಮೇಡಮ್. ಯಾರಾದರೂ ಹೇಳಿದ್ರೆ ನಗ್ತಾರೆ. ಹೌದು, ನಾನು ಎಲ್ಲೋ ಹೋಗಿ ಇಳಿಬೇಕಾಗಿದ್ದು ಎಲ್ಲೋ ಹೋಗಿ ಇಳಿತಿದ್ದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಇಳಿಬೇಕು ಅಂದರೆ ವಿಧಾನಸೌಧ ಮೆಟ್ರೋ ನಿಲ್ದಾಣದಲ್ಲಿ ಇಳಿದಿದ್ದು ಹೌದು. ಈಗ ಏನಿಲ್ಲ ಮೇಡಮ್, ಅದು ಹೇಳಬಾರ್ದು, ಅಷ್ಟು ಚೆನ್ನಾಗಾಗಿದೆ ಮೇಡಮ್. ರೇಖಿ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರಾಗಿದ್ದವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು?
ನನ್ನ ಹೆಸರು VG ಚಂದ್ರಶೇಖರ್ ಅಂತ. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಲ್ಲೇಶ್ವರದಿಂದ ಬಂದಿದ್ದೀವಿ ಸರ್. ಓಕೆ ಸರ್, ನೀವು ನಿಮ್ಮ ಮಗಳಿಗೆ ಡಿಸ್ಟೆನ್ಸ್ ಹೀಲಿಂಗ್ ತಗೊಂಡಿದ್ರಿ? ಹೌದು. ಸೊ ನೀವು ಯಾವ ಕಾರಣಕ್ಕೋಸ್ಕರ ತಗೊಂಡಿದ್ರಿ? ಈಗ ನಿಮಗೆ ನಿಮ್ಮ ಮಗಳಿಗೆ ಯಾವ ರೀತಿ ಅನುಭವ ಆಗ್ತಾ ಇದೆ? ನಮ್ಮ ಮಗಳಿಗೆ ಎಕ್ಸಾಮ್ ಬರಿಬೇಕಾಗಿತ್ತು. ಅವಳು ಊರಿಗೆ ಹೋಗಿ ಬರಿಬೇಕಾಗಿತ್ತು. ಭಾಳ ಟೆನ್ಷನ್ ಡೆವಲಪ್ ಆಗೋಯ್ತು. ಹೋಗಿ ಅಲ್ಲಿ ಬರೆಯೋದು ಹೇಗೆ ಏನು ಎತ್ತ ಅಂತ ಏಕ್ದಮ್ ಹೋಗೋ ಸ್ಥಿತಿನಲ್ಲೇ ಇಲ್ಲ. ಆ ಥರ ಪರಿಸ್ಥಿತಿ ಆಗೋಯ್ತು. ನಂಗೆ ಬರೆಯೋಕ್ಕಾಗಲ್ಲ, ನಾನು ಈ ಥರ ತುಂಬ ಟೆನ್ಷನ್ ಇದೆ, ಅಲ್ಲಿ ಹೋಗಿ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು, ಆವಾಗ ನಾನು ಮೇಡಮ್ಗೆ ಆನ್ಲೈನು ಹೀಲಿಂಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಅರ್ಧ ಗಂಟೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿದ್ರು. ಅದರಿಂದ ನಮ್ಮ ಮಗಳಿಗೆ ಫುಲ್ ಟೆನ್ಷನ್ ಹೊಟ್ಟೋಗಿ, ಆ್ಯಂಗ್ಸೈಟಿ, ಎಮೋಷನ್, ಫಿಯರ್ ಏನು ಇಲ್ದಿರ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗೋಗಿ, ಮೈಂಡ್ ರಿಲ್ಯಾಕ್ಸ್ ಆಗೋಗಿ, ಎಸ್ ಹೋಗೋಣ ನಡಿಯಪ್ಪ, ಹೋಗಿ ಎಕ್ಸಾಮ್ ಬರೆಯೋಣ ಅನ್ನೋ ಸ್ಥಿತಿ ವಿತಿನ್ ಹಾಫ್ ಆನ್ ಅವರು ಈ ರೇಖಿ ಹೀಲಿಂಗಿಂದ ಮೇಡಮ್ ಮಾಡಿಕೊಟ್ರು. ಹಂಗಾಗಿ ಅವಳು ಹೋಗಿ ಎಕ್ಸಾಮ್ ಬರೆದು ಬಂದ್ಲು. ಥ್ಯಾಂಕ್ಸ್ ಟು ವಿಜಯಲಕ್ಷ್ಮಿ ಮೇಡಮ್. ತಮ್ಮ ಹೆಸರು? ಜೀವಿತ ಅಂತ. ಎಲ್ಲಿಂದ ಬಂದಿದ್ದೀವಿ ನೀವು? ರಾಜಾಜಿನಗರ. ಓಕೆ. ನಾವು ಸುಪ್ರೀಂ ರೇ ಹೀಲಿಂಗ್ ಸೆಂಟರಲ್ಲಿ ಇವತ್ತು 1 and 2 ಕ್ಲಾಸ್ ತೊಗೊಂಡಿದ್ರಿ. ಇದರ ಅನುಭವ ನಿಮಗೆ ಹೇಗೆ ಅನಿಸ್ತು? ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಫೀಲ್ ಆಯಿತು. ನಮಗೆ ಗೊತ್ತಿಲ್ಲದಿರೋ ಒಂದು ಡಿವೈನ್ ಪವರ್ ಇದೆ. ಅದರಿಂದ ಎನರ್ಜಿ ನಾವು ತೊಗೊಂಡು ಹೆಂಗೆ ಉಪಯೋಗಿಸ್ಕೋಬೋದು, ಹೇಗೆ ನಮ್ಮನ್ನು ನಾವು ಹೀಲ್ ಮಾಡ್ಕೋಬೋದು ಅಂತ ತಿಳ್ಕೊಬೋದು, ಬೇರೆಯವ್ರನ್ನ ಹೇಗೆ ಹೀಲ್ ಮಾಡ್ಬೋದು, ನಮ್ಮದು ಎನರ್ಜಿನ ಹೆಂಗೆ ಆ್ಯಕ್ಟಿವೇಟ್ ಮಾಡೋದು, ಆರಾ ಕ್ಲೆನ್ಸಿಂಗ್ ಮಾಡೋದು, ಇದೆಲ್ಲ ಒಂದು ಇದೆ. ಈ ಥರ ಎಲ್ಲ ಒಂದು ನಡೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ತಿಳ್ಕೊಂಡ್ವಿ ಅದನ್ನು. ಮತ್ತು ಅದು ಫೀಲ್ ಕೂಡ ಮಾಡಿದ್ವಿ. ಅದು ಅವರು ಎನರ್ಜೈಸು ಇದು ಮಾಡೋವಾಗಲಿ, ತಲೆ ಮೇಲೆ ಇದು ಅವರು ಪವರ್ ಮೂವ್ ಮಾಡೋವಾಗಲಿ ಇದಾಗಲಿ, ಅದು ಲಿಟ್ರಲಿ ಸೆನ್ಸ್ ಆಯಿತು. ಆ ಥರ ಇದೆ ಅನ್ನೋದು ಒಂದು ನಮಗೆ ಗೊತ್ತಾಯಿತು. ಆ ಕ್ಲೆನ್ಸಿಂಗಲ್ಲಾಗಲಿ ಇದಾಗಲಿ ಅದೆಲ್ಲ ಮಾಡಿದಾಗ ಒಂಥರ ಲೈಟ್ ಅನಿಸ್ತು ಬಾಡಿ, ಮತ್ತು ಒಂದು ಚೇತನ ಥರ ಫೀಲ್ ಆಯಿತು. ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಮಾತನಾಡ್ತಾ ಇದ್ವಿ. ಹಾಗೆ ರೇಖಿ ಚಿಕಿತ್ಸೆಯಲ್ಲಿ ಜೀರ್ಣಾಂಗ ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ನೀವು ಹೇಳ್ತೀರಾ? ನೋಡಿ, ಅತಿಯಾದ ಸ್ಟ್ರೆಸ್ಗೆ ಒಳಗಾಗ್ತಾರಲ್ಲ ಅವ್ರಿಗೆ ಬಹಳ ಜೀರ್ಣಾಂಗ ಸಮಸ್ಯೆ ಇರ್ತದೆ. ಏನು ಮಾಡಿದ್ರೂ ಅದು ಪರಿಹಾರ ಆಗಲ್ಲ. ಡಯಟ್ ಫಾಲೋ ಮಾಡಿದ್ರೂ ಆಗಲ್ಲ, ಮಾತ್ರೆಗಳು ತೊಗೊಂಡ್ರೂ ಆಗೋದಿಲ್ಲ. ಅದಕ್ಕೆ ಬೆಸ್ಟು ಅಂದರೆ ರೇಖಿ ನಾವು ಹಣೆಗೆ ಕೊಡ್ತಾ ಹೋಗ್ತೀವಿ ಬಹಳ ಸ್ಟ್ರೆಸ್ಗೆ ಒಳಗಾದವ್ರಿಗೆ. ಸೊ ತಲೆ ಶಾಂತ ಆಗ್ತಾ ಹೋಗಬೇಕು ಅವ್ರಿಗೆ. ತಲೆ ಶಾಂತ ಹೋಗ್ತಾ ಇದ್ದ ಹಾಗೆ ಬ್ರೈನು ಕಾಮ್ ಆಗ್ತಾ ಹೋಗುತ್ತಲ್ಲ, ಆವಾಗ ಎಲ್ಲ ಡಿಸಾರ್ಡರ್ಸು ಒಂದು ಕಡೆಯಿಂದ ಸೆಟ್ರೇಟ್ ಆಗ್ತಾ ಬರ್ತದೆ. ಸೊ ಇದ್ರ ಜೊತೆಗೆ ಕೆಲವ್ರಿಗೆ ಅತಿಯಾದ ಸ್ಟ್ರೆಸ್ಸು ಯಾಕೆ ಒಳಗಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಇರಲ್ಲ ಅವ್ರ ಮೇಲೆ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಮುಂದೆ ನುಗ್ಗಿ ಒಂದು ಕೆಲಸ ನಿಭಾಯಿಸೋವಂಥ ಕೆಪಾಸಿಟಿ ಇರಲ್ಲ. ಅದರಿಂದ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಸೊ ಅಂಥವ್ರಿಗೆ ನಾವು ಈ ಮಣಿಪುರ ಚಕ್ರವನ್ನು ಹೀಲ್ ಮಾಡ್ತಾ ಹೋಗ್ತೀವಿ. ಸೊ ಮಣಿಪುರ ಚಕ್ರ ಸ್ಟ್ರೆಂಥನ್ ಆಗ್ತಾ ಇದ್ದ ಹಾಗೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಅವ್ರ ಮೇಲೆ ಅವ್ರಿಗೆ ಬಹಳ ನಂಬಿಕೆ ಅನ್ನೋದು ಬರ್ತದೆ. ಆವಾಗ ಸ್ಟ್ರೆಸ್ಸಿಂದ ಆಚೆ ಬರಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಅವ್ರು ಸ್ಟ್ರೆಸ್ಸಿಂದ ಆಚೆ ಕಂಪ್ಲೀಟಾಗಿ ಬರ್ತಾರೆ, ಡೈಜೆಸ್ಟಿವ್ ಡಿಸಾರ್ಡರು ಸರಿ ಆಗ್ತಾ ಹೋಗುತ್ತೆ. ಇನ್ನು ಕೆಲವ್ರಿಗೆ ಎಮೋಷ್ನಲ್ ಸ್ಟ್ರೆಸ್ಸು, ಎಸ್ಪೆಷಲಿ ಈ ಮನೆ ಹೆಂಗಸರು ಗಂಡ ಮಕ್ಕಳು ಅಂತ ಹೇಳಿ ಬರೀ ಅವ್ರ ಕೆಲಸ ಮಾಡೋದ್ರಲ್ಲೇ ಇವರು ಊಟನ ಸ್ಕಿಪ್ ಮಾಡ್ತಾ ಹೋಗ್ಬಿಡ್ತಾರೆ. ಅದೇನಾಗುತ್ತೆ, ಓವರ್ ಎ ಪೀರಿಯಡು ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗ್ತಾ ಹೋಗ್ಬಿಡೋದು. ಕೆಲವ್ರಿಗೆ ಎಷ್ಟು ವೀಕ್ ಆಗುತ್ತೆ ಅಂತ ಅಂದರೆ ಗಂಜಿ ಕುಡಿದ್ರೂ ಬಾಡಿ ಅಕ್ಸೆಪ್ಟ್ ಆಗೋದಿಲ್ಲ. ಆ ಲೆವೆಲ್ವರೆಗೂ ನಾವು ಹೋಗಬಾರ್ದು. ಟೈಮ್ ಸರಿಯಾಗಿ, ಹೆಂಗಸರು ಅವರು ಒಂದು ಇದಲ್ವಾ, ಜೀವಿ ಅಲ್ವಾ, ಟೈಮ್ ಕರೆಕ್ಟಾಗಿ ತಿನ್ನಬೇಕು. ಗಂಡ ಮಕ್ಕಳಿಗೆ ಎಷ್ಟು ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ, ತಮಗೂ ಅವರು ಇಂಪಾರ್ಟೆನ್ಸ್ ಕೊಡಬೇಕು. ಅವ್ರ ಅಸ್ತಿತ್ವ ಇದ್ದರೆ ತಾನೇ ಬೇರೆಯವ್ರನ್ನ ನೋಡ್ಕೊಳ್ಳಿಕ್ಕಾಗೋದು. ಸೊ ಆ ಥರ ಬಹಳ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗಿ ಬಂದಿರ್ತಾರಲ್ಲ ಅವ್ರಿಗೆ ಸೋಲಾರ್ ಪ್ಲೆಕ್ಸಸ್ಸು ಹೀಲ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಎಕ್ಸಸ್ ಹೀಟು ಅಕ್ಯುಮುಲೇಟ್ ಆಗಿರುತ್ತೆ, ಎಷ್ಟೋ ಕಾಲ ಅವರು ಪ್ರಾಪರಾಗಿ ತಿಂದಿರಲ್ಲ. ಹಾಗಾಗಿ ಎಕ್ಸಸ್ ಹೀಟ್ ಅನ್ನೋದು ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ. ಇದರಿಂದ ಮಸಲ್ ಇನ್ಫ್ಲಮೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಅವ್ರಿಗೆ ಮೈಯೆಲ್ಲ ಉರಿ ಬರೋದು, ಈ ಥರ ಎಲ್ಲ ತೊಂದರೆಗಳಾಗ್ತಾ ಇರುತ್ತೆ. ಸೊ ಆ ಚಕ್ರದಲ್ಲಿ ಏನು ಎಕ್ಸಸ್ ಹೀಟ್ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡ್ತಾ ಹೋಗ್ತೀವಿ ನಾವು, ಸೈಕಿಕ್ ಸರ್ಜರಿ ಅಂತ ಹೇಳಿ. ಅದರಲ್ಲಿ ರಿಮೂವ್ ಮಾಡಿಬಿಟ್ಟು ರೇಖಿಯಲ್ಲಿ ಇಂಟೆನ್ಷನ್ ಹಾಕ್ತೀವಿ, ಇಲ್ಲಿ ಎಕ್ಸಸ್ ಹೀಟ್ ಏನು ಅಕ್ಯುಮುಲೇಟ್ ಆಗಿದೆ ಅದೆಲ್ಲ ಡಿಸಿಪೇಟ್ ಹೋಗಲಿ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ರೇಖಿ ಪಾಸ್ ಮಾಡ್ತೀವಿ. ಆವಾಗ ಅವ್ರಿಗೆ ಎಕ್ಸಸ್ ಹೀಟು ಡಿಸಿಪೇಟ್ ಆಗ್ತಾ ಹೋಗುತ್ತೆ. ಎಕ್ಸಸ್ ಹೀಟ್ ಸ್ಟೋರ್ ಆಗೋದ್ರಿಂದನೂ ನಮಗೆ ಹಶ್ವಾಗೋದಿಲ್ಲ. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಸೊ ಎಕ್ಸಸ್ ಹೀಟ್ ಇದ್ದಾಗ ಆದಷ್ಟು ನಾವು ತಂಪು ಮಾಡ್ಕೊಳ್ಬೇಕು. ಸೊ ಅದಕ್ಕೆ ರೇಖಿ ದಿ ಬೆಸ್ಟ್.
ಇದಲ್ದೇ ಆಮೇಲೆ ಕೆಲವ್ರಿಗೆ ಲಿವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಲವಾರು ರೀಸನ್ಗಳಿಗೆ. ಸೊ ಆ ಥರ ನಾವು ಅವರು ಪೇಷಂಟ್ ಬಂದಾಗ ಫಸ್ಟು ನಾವು ಚೆಕ್ ಮಾಡೋದು ಅದು ಲಿವರ್ ಯಾವ ಥರ ಎನರ್ಜಿ ಇದೆ ಲಿವರ್ನಲ್ಲಿ ಅಂತ ಹೇಳಿ. ಲಿವರ್ ಹೆಚ್ಚು ಟಾಕ್ಸಿಕ್ ಆಗಿದ್ದಾಗ ನಾವು ಡೈರೆಕ್ಟಾಗಿ ಸೈಕಿಕ್ ಸರ್ಜರಿನಲ್ಲಿ ಲಿವರ್ನ ನಾವು ದೇವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈ ಥರ ಹೈ ಲೆವೆಲ್ ಟಾಕ್ಸಿನ್ ಇದೆ, ಇದು ನೀವು ಕ್ಲೀನ್ ಮಾಡಿಕೊಡಿ ಅಂತ ದೇವತೆಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅವರು ಅದನ್ನ ಕ್ಲೀನ್ ಮಾಡಿಬಿಟ್ಟು ರಿಟರ್ನ್ ಕೊಡ್ತಾರೆ ನಮ್ಗೆ. ನಾವು ಅದನ್ನ ಪ್ಲೇಸ್ ಮಾಡ್ತಾ ಬರ್ತೀವಿ. ಈ ಥರ ಎವ್ರಿ 3 days ಒನ್ಸು ಮಾಡ್ತಾ ಹೋದಾಗ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಯಾವುದೇ ಥರ ಇರ್ಬೋದು, ಲಿವರ್ ಸ್ಲೆರೋಸಿಸ್ಸು ಇರ್ಬೋದು, ಹೀಲ್ ಆಗ್ತಾ ಬರ್ತದೆ. ಎಷ್ಟೋ ಜನಕ್ಕೆ ಪ್ಯಾನ್ಕ್ರಿಯಾಟೈಟಿಸ್ ಪ್ರಾಬ್ಲಮ್ ಇರುತ್ತೆ, ಡಯಾಬಿಟಿಸ್ ಇರುತ್ತೆ, ಅಂಥವ್ರಿಗೆ ಪ್ಯಾನ್ಕ್ರಿಯಾಸ್ನ ನಾವು ಹೀಲಿಂಗಿಗೆ ಕಳಿಸ್ತೀವಿ ದೇವತೆಗಳಿಗೆ. ಸೊ ಅದು ಹೀಲ್ ಆಗ್ತಾ ಬರ್ತಾ ಇದ್ದಾಗ ಅವ್ರಿಗೆ ಡಯಾಬಿಟಿಸು ಸರಿ ಹೋಗುತ್ತೆ, ಪ್ಯಾನ್ಕ್ರಿಯಾಟೈಟಿಸು ಸರಿ ಹೋಗುತ್ತೆ. ಇದರಿಂದ ಎಷ್ಟೋ ಜನಕ್ಕೆ ಜಠರದಲ್ಲಿ ಕ್ಯಾನ್ಸರ್ ಎಲ್ಲ ಇರ್ತದೆ. ಈ ಥರದ ಎಲ್ಲನೂ ರೇಖಿ ಮತ್ತು ಸೈಕಿಕ್ ಸರ್ಜರಿನಲ್ಲಿ ಹೀಲ್ ಮಾಡ್ಬೋದು. ತುಂಬ ಅಡ್ವಾನ್ಸ್ ಆಗಿಬಿಟ್ರೆ ನಾವೂ ಏನೂ ಮಾಡೋಕ್ಕಾಗಲ್ಲ. ಇನ್ ಟೈಮ್ ಬಂದಾಗ ನಾವೂ ಔಷಧಿ ಜೊತೆಗೆ ನಮ್ಮ ಥೆರಪಿ ಅಡಾಪ್ಟ್ ಮಾಡ್ಕೊಂಡಾಗ ಬೇಗ ಹೀಲ್ ಆಗ್ತಾರೆ. ಎಷ್ಟೋ ಜನಗಳಲ್ಲಿ ಔಷಧಿ ತೊಗೊಂಡ್ರು ಫೇಲ್ ಆಗೋ ಕೇಸಸ್ ಇರುತ್ತೆ. ಬಟ್ ನಮ್ಮ ಥೆರಪಿ ಅಡಾಪ್ಟ್ ಮಾಡ್ಕೊಂಡಾಗ ಚೆನ್ನಾಗಿ ಗುಣಮುಖ ಆಗಿ ಆಗ್ತಾರೆ ಅವರು. ಆಮೇಲೆ ಎಷ್ಟೋ ಜನಕ್ಕೆ ಕರಳಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ, ಇದರಿಂದ ಮೈಗ್ರೇನ್ ತಲೆನೋವು ಬರ್ತದೆ. ಸೊ ಅದಕ್ಕೂ ಅಷ್ಟೇ ರೇಖಿನಲ್ಲಿ ನಾವು ನೇವಲ್ ಚಕ್ರವನ್ನು ಹೀಲ್ ಮಾಡ್ತಾ ಹೋಗ್ತೀವಿ. ಹೊಕ್ಕಳಿನ ಚಕ್ರವನ್ನು ಹೀಲ್ ಮಾಡ್ತಾ ಹೋದಾಗ ಕರಳಲ್ಲಿ ಇನ್ಫ್ಲಮೇಷನ್ಸ್ ಆಗೋದು ಸ್ಟಾಪ್ ಆಗುತ್ತೆ. ಕರಳಲ್ಲಿ ಇನ್ಫ್ಲಮೇಷನ್ ಆದಾಗ್ಲೂ ಅಷ್ಟೇ ಲೂಸ್ ಮೋಷನ್ಗಳಾಗುತ್ತೆ, ಏನು ತಿಂದರೂ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಬಿಟ್ಟರೆ ನಾವು ಈ ಭೂಮಿಯಿಂದ ಕೆಲವೊಮ್ಮೆ ನೆಗೆಟಿವ್ ಎನರ್ಜಿಗಳು ಬರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೂಲಾಧಾರ ಚಕ್ರಕ್ಕೆ ಬೇರ್ಗಳು ಕನೆಕ್ಟ್ ಆಗಿದೆ ನೋಡಿ, ಗಿಡಗಳಿಗಿದ್ದ ಹಾಗೆ. ಈ ಬೇರ್ಗಳು ಭೂಮಿ ಒಳಗಡೆ 6 ಅಡಿವರೆಗೂ ಇರುತ್ತೆ. ನಮಗೆ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಬಟ್ ದೇ ಡೂ ಎಕ್ಸಿಸ್ಟ್. ಸೊ ನಾವು ಭೂಮಿ ಮೇಲೆ ಓಡಾಡುವಾಗ ಕೆಳಗಡೆ ವಾಸ ಮಾಡತಕ್ಕಂಥ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಜೀವಿಗಳು ಈ ಬೇರ್ಗಳ ಮೂಲಕ ಹತ್ಕೊಂಡು ಮೂಲಾಧಾರ ಚಕ್ರಕ್ಕೆ ಬಂದು ಸೇರ್ಕೊಳ್ತವೆ. ಆವಾಗ್ಲೂ ನಮಗೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಬರೋದು, ವಾಮಿಟ್ ಆಗೋದು, ಏನೂ ಸೇರೋದಿಲ್ಲ, ಈ ಥರ ಎಲ್ಲ ಆಗುತ್ತೆ. ಸೊ ಅಂಥ ಪೇಷಂಟ್ಗಳು ಬಂದಾಗ ಫಸ್ಟು ನಾವು ಸಾಲ್ಟ್ ವಾಟ್ರ್ ಥೆರಪಿ ಮಾಡಿಸ್ತೀವಿ ಅವ್ರ ಕೈಲಿ. ಮಾಡಿಬಿಟ್ಟು ಮೂಲಾಧಾರದಲ್ಲಿ ಏನೊಂದು ಟಾಕ್ಸಿನ್ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ತೆಗಿತಾ ಹೋಗ್ತೀವಿ ಮೆಕ್ಸಿಕನ್ ಹೀಲಿಂಗಲ್ಲಿ. ಆವಾಗ ಅವ್ರಿಗೆ ಡೈಜೆಸ್ಟಿವ್ ಡಿಸಾರ್ಡರು ಸರಿ ಆಗ್ತಾ ಹೋಗುತ್ತೆ. ಆಮೇಲೆ ಮೆಕ್ಸಿಕನ್ ಹೀಲಿಂಗಲ್ಲಿ ದೃಷ್ಟಿ ದೋಷಗಳು, ದೃಷ್ಟಿಯಿಂದಾಗಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಇರುತ್ತಲ್ಲ, ಅವೆಲ್ಲ ಸರಿ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಕರ್ಮದಿಂದಾಗಿ ಕಷ್ಟ ಅನುಭವಿಸ್ಬೇಕು ಅಂತ ಇರುತ್ತೆ. ಸೊ ಅಂಥವ್ರಿಗೂ ರೇಖಿ ದಿ ಬೆಸ್ಟು. ಯಾಕಂದರೆ ನಾನು 30-35 ಥರ ಹೀಲಿಂಗ್ ಥೆರಪಿಗಳು ಕಲ್ತಿದ್ದೀನಿ. ರೇಖಿ ಒಂದಕ್ಕೆ ಮನುಷ್ಯರ ಕರ್ಮವನ್ನು ತೆಗೆಯುವಂಥ ಕೆಪಾಸಿಟಿ ಇರೋದು. ಸೊ ಅವ್ರಿಗೆ ನಾವು ದೀಕ್ಷೆ ಕೊಟ್ಬಿಟ್ಟಾಗ ಸ್ಪೈನಲ್ಲಿ ರೇಖಿ ಶಕ್ತಿ ಹರ್ಕೊಂಡು ಹೋಗುತ್ತೆ. ಫುಲ್ಲು ಏನೇನು ಟಾಕ್ಸಿನ್ಸ್ ಇದೆ ಸ್ಪೈನಲ್ಲಿ ಎಲ್ಲ ಫ್ಲಶ್ ಔಟ್ ಆಗಿಬಿಡುತ್ತೆ. ಅವ್ರ ಬಾಡಿನಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಮ್ಯಾಗ್ನೆಟಿಸಮ್ಮು ನಮ್ಮ ಬಾಡಿನಲ್ಲಿ 80% ಇದ್ದಾಗ ನಾವು ಬಹಳ ಹೆಲ್ದಿಯಾಗಿರ್ತೀವಿ. ಯಾವುದು ದುಷ್ಟಶಕ್ತಿ ಏನೂ ಮಾಡೋಕ್ಕಾಗಲ್ಲ, ಯಾವ ನೆಗೆಟಿವ್ ಎಮೋಷನ್ಸು ನಮಗೇನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಬಾಡಿಲಿ ಪಾಸಿಟಿವ್ ಎನರ್ಜಿ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾವು ರೇಖಿ ದೀಕ್ಷೆಯನ್ನು ಕೊಡ್ತೀವಿ. ಸೊ ಈ ರೇಖಿ ದೀಕ್ಷೆ ಕೊಟ್ಟು ಅವ್ರಿಗೆ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ಕೊಡ್ತೀವಿ. ಚಕ್ರಗಳಿಗೆ ಯಾವ್ಯಾವ ಚಕ್ರ ಅಫೆಕ್ಟ್ ಆಗಿದೆ ಅವ್ರಿಗೆ, ಅವರು ಮನೆಯಲ್ಲಿ ಡೈಲಿ ರೇಖಿ ಕೊಡ್ತಾ ಬರಬೇಕು ನಮ್ಮ ಟ್ರೀಟ್ಮೆಂಟ್ ಜೊತೆಗೆ. ಆವಾಗ ಆ ಚಕ್ರಗಳಲ್ಲಿ ಇರತಕ್ಕಂಥ ಕರ್ಮದೋಷಗಳೆಲ್ಲ ವ್ಯಾನಿಷ್ ಆಗ್ತಾ ಹೋಗೋದ್ರಿಂದ ಅವ್ರಿಗೆ ಏನು ತೊಂದರೆ ಬಂದಿರುತ್ತೆ ಅದು ಹೀಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ರೇಖಿ ಅಂದರೆ ಏನು ಅಂತ ಹೇಳ್ತಾ ಇದೆ, ಇದನ್ನು ಹೇಗೆ ಹೇಳ್ಕೊಡ್ತೀರಾ ಅಂತ ಹೇಳಿ. ಹಾಂ, ರೇಖಿ ಅಂದರೆ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ ಹೇಳಿ. ಈಗ ಪ್ರಾಣಶಕ್ತಿ ಇದ್ರೇ ನಾವು ಬದುಕಲಿಕ್ಕಾಗೋದು. ಪ್ರಾಣಶಕ್ತಿ ಇಲ್ಲ ಅಂದರೆ ನಾವು ಯಾರೂ ಬದುಕಲಿಕ್ಕಾಗಲ್ಲ. ಈ ಪ್ರಾಣಶಕ್ತಿ ಡಿಫಿಷಿಯನ್ಸಿ ಆಗೋದ್ರಿಂದನೂ ಸಹ ನಮಗೆ ತೊಂದರೆಗಳು ಬರುತ್ತೆ. ಈಗ ಜಠರಕ್ಕೆ ಎಷ್ಟು ಪ್ರಾಣಶಕ್ತಿ ಬರಬೇಕೋ ಬರದೇ ಹೋದಾಗ ಜಠರ ಸಫಿಷಿಯೆಂಟಾಗಿ ಕೆಲಸ ಮಾಡಲ್ಲ. ಎಲ್ಲ ಆರ್ಗನ್ಸು ಅದೇ ಥರ. ಸೊ ಈ ನ್ಯೂನ್ಯತೆ ಅನ್ನೋದು ಏನು ಕ್ರಿಯೇಟ್ ಆಗಿರುತ್ತೆ ಅದನ್ನು ರೀಫಿಲ್ ಮಾಡೋದು ಹೇಗೆ ಅಂದರೆ, ನಾವು ರೇಖಿ ದೀಕ್ಷೆ ಕೊಟ್ಟಾಗ ಅವ್ರ ಹಸ್ತಗಳಿಂದ, ಬಾಯಿಂದ, ಮೂಗಿಂದ, ಕಣ್ಣುಗಳಿಂದ ಎಲ್ಲ ಕಡೆಯಿಂದ ರೇಖಿ ಶಕ್ತಿ ಅಬಂಡೆಂಟಾಗಿ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೇಖಿ ಶಕ್ತಿಯನ್ನು ಆರ್ಗನ್ಗಳಿಗೆ ಡೈವರ್ಟ್ ಮಾಡೋದು. ಯಾವ ಆರ್ಗನ್ ತೊಂದರೆಗೆ ಒಳಗಾಗಿರುತ್ತೆ ಆ ಆರ್ಗನ್ಗೆ ಅವರು ಕೊಡ್ತಾ ಹೋಗೋದು. ಅಷ್ಟು ಸಿಂಪಲ್. ಚಿಕ್ಕ ಮಕ್ಕಳು ಸಹ ಕಲ್ತ್ಕೊಂಡು ಮಾಡ್ಕೋತಾರೆ ಇದನ್ನು.
ಸೊ ನಿಮ್ಗೆ ಈಗ ತಲೆನೋಯ್ತಾ ಇದೆಯಾ, ಜಸ್ಟ್ ಹೀಗೆ ಇಟ್ಕೊಂಡಿರೋದು ಅಷ್ಟೇ, ವಿತಿನ್ 15 ಮಿನಿಟ್ಸ್ ತಲೆನೋವು ವ್ಯಾನಿಷ್ ಆಗಿಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಶಕ್ತಿ ಈ ರೇಖಿ ಶಕ್ತಿ ಅನ್ನೋದು. ಸೊ ಇದನ್ನು ನಾವು ಕಲ್ತ್ಕೊಂಡು ನಮ್ಮ ಮನೆಯವ್ರಿಗೂ ಸಹ ಮಾಡ್ಬೋದು. ಯಾರನ್ನ ಇವಾಗ ಆರೋಗ್ಯ ಸಮಸ್ಯೆ ಇದ್ದರೆ, ಈಗ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗೋವರೆಗೂ ರೇಖಿ ಕೊಡ್ತಾ ಬಂದರೆ ರೇಖಿ ಪೇಷಂಟ್ ಸಾಯೋದನ್ನು ತಪ್ಪಿಸ್ಬೋದು. ಈ ಥರ ಚಾನ್ಸಸ್ ಎಲ್ಲ ಇದೆ ರೇಖಿನಲ್ಲಿ. ಓಕೆ, ಸೊ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ರೇಖಿ ಚಿಕಿತ್ಸೆಯಲ್ಲಿ ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಈ ಒಂದು ಅವಕಾಶ ಮಾಡಿಕೊಟ್ಟ ಜಿ ಚಾನೆಲ್ ಅವ್ರಿಗೂ ನನ್ನ ಧನ್ಯವಾದಗಳು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀರ್ಣಾಂಗ ಸಮಸ್ಯೆಗೆ ಕಾರಣಗಳೇನು, ಜೊತೆಗೆ ರೇಖಿ ಚಿಕಿತ್ಸೆಯಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ ಅಂತ ಹೇಳಿ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಅಂತ ಹೇಳ್ತಾ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481958919 ಅಥವಾ supremere.in ವೆಬ್ಸೈಟ್ಗೆ ಭೇಟಿ ಕೊಡಿ. ಸುಪ್ರೀಂ ರೇ ಹೀಲಿಂಗ್ ಕೇಂದ್ರದ ವಿಳಾಸ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್, 34/6 ಸೆಕೆಂಡ್ ಕ್ರಾಸ್, ವಿದ್ಯಾಪೀಠ ಮಠ್ ರೋಡ್, ಬೆಂಗಳೂರು 560070.